ಅಮ್ಮನಿಗೆ ಅಮ್ಮನ ಬಗ್ಗೆ ಎಲ್ಲ ಗೊತ್ತು, ಆದರೆ ಬಾಯಲ್ಲಿ ಏನೂ ಹೇಳಕ್ಕಾಗಲ್ಲ. ವೆರಿ ಗುಡ್. ಮಗುನ್ ಕೇಳಿ, ಹಸ್ಬೆಂಡು ದೊಡ್ಡತ್ತೆ ಬಗ್ಗೆ ಗಾಯತ್ರಿನ ಕೇಳಿ, ಟಕ ಟಕ ಅಂತ ಹೇಳ್ಬಿಡ್ತಾಳೆ. ಜೋಕ್ ಮಾಡ್ಬೇಡ್ವೆ. ಅಮ್ಮ ಹಾಲ್ ಕೊಡಮ್ಮ ಅಂತ ಕೇಳಕ್ಕೂ ಬರ್ದೇ ಇರೋ ಎಳೆ ಮಗುಗೇನ್ ಗೊತ್ತಿರತ್ತೆ? ಗಾಯತ್ರಿ ಪುಟ್ಟಿಗೆ ಗಾಯತ್ರಿ ಅಮ್ಮವ್ರ ಬಗ್ಗೆ ಎಲ್ಲ ಗೊತ್ತಿದೆ ಅಂದ್ರೆ ಇದ್ರ ಬಗ್ಗೆ ಯೋಚಿಸ್ಬೇಕಾದ ವಿಷಯ ಖಂಡಿತ ಇದೆ ಚಿಕ್ಕಮ್ಮ. ಹಾಲ್ ಚಿಮ್ಮಿ ಇವಳ ಮೇಲೆ ಯಾಕೆ ಬೀಳ್ಬೇಕಿತ್ತು? ಬೇರೆ ಯಾರ ಮೇಲಾದ್ರೂ ಬೀಳ್ಬೇಕಿತ್ತು. ಹತ್ರನೇ ಇದ್ರು ನಂದೀಶನ್ ಮೇಲೂ ಬೀಳ್ಲಿಲ್ಲ, ಅಮ್ಮನ್ ಮೇಲೂ ಬೀಳ್ಲಿಲ್ಲ, ಕುಟ್ಟಿ ನನ್ ಮೇಲೂ ಒಂದ್ ಹನಿನೂ ಬೀಳ್ಲಿಲ್ಲ. ಕೇವಲ ಅದು ಗಾಯತ್ರಿ ಪುಟ್ಟಿ ಮೇಲೆ ಹೋಗ್ ಬಿದ್ದಿದೆ ಅಂತಂದ್ರೆ ಅಂದ್ರೆ ಗಾಯತ್ರಿ ದೊಡ್ಡಮ್ಮ ಎಲ್ಲಿದ್ದಾರೆ ಅಂತ ಈ ಮಗುಗೆ ಗೊತ್ತು ಅಂತ ಹೇಳ್ತಿದ್ಯಾ ನೀನು? ಅದ್ರಲ್ಲಿ ಯಾವ ಸಂದೇಹನೂ ಬೇಡ. ವೆರಿ ಇಂಟ್ರೆಸ್ಟಿಂಗ್. ಪುಟ್ಟ ಮಗು ಗೊತ್ತು, ಆದ್ರೆ ಅವಳಿಗಿನ್ನು ಮಾತೆ ಬರಲ್ವಲ್ಲ. ಇವಳೇನೋ ಕತೆ ಹೇಳ್ತಾ ಇದ್ರೆ ಅದನ್ನ ನಂಬ್ತಾ ಇದೀರಲ್ಲ ಬಾವ, ಅವಳಿಗೆ ಹೇಗೆ ಗೊತ್ತಿರತ್ತೆ? ಹೇ, ಇಲ್ಲ ಇಲ್ಲ, ಇದರಲ್ಲಿ ಏನೋ ಲಾಜಿಕ್ ಇರುತ್ತೆ. ಇವ್ರಿನ್ನೂ ನಂಬುತ್ತಾ ಇಲ್ಲ ಅಮ್ಮ. ನಿರೂಪಿಸ್ಬೇಕಾ? ಬೇಡ ಬಿಡಮ್ಮ. ಯಾವ ತಪ್ಪು ಮಾಡದೇ ಇರೋ ಗಾಯತ್ರಿ ಕಡೆ ಎಲ್ರೂ ಕಣ್ಮಿಟ್ಕಿಸ್ದೆ ನೋಡ್ತಿದ್ರೆ ದೃಷ್ಟಿ ಬೀಳುತ್ತೆ. ಆಮೇಲೆ ಆ ದೃಷ್ಟಿ ಕೂಡ ಹೋಗುತ್ತೆ ಅಪ್ಪ. ಸುಮನ, ನಿನ್ ಕೈಯಲ್ಲಿರೋ ಅಕ್ಕಿ ಹಿಟ್ ಮುದ್ದೆನ ಕೆಳಕ್ ಬಿಡು, ಅದು ಗಾಯತ್ರಿ ಪುಟ್ಟಿ ಹತ್ರನೇ ಹೋಗುತ್ತೆ. ನಾನು ವಲ್ಲಭಾವನ್ ಕಡೆ ಎಸಿತೀನಿ. ಆಗ್ಲೂ ಏನಾದ್ರೂ ಗಾಯತ್ರಿ ಹತ್ರ ಹೋದ್ರೆ ನೀನ್ ಹೇಳೋದನ್ನ ನಾನು ನಂಬ್ತೀನಿ. ನನ್ ಮಗನ್ ಯಾವತ್ತೂ ಇಷ್ಟು ಮುದ್ದಾಗಿ ನೋಡ್ಕೊಳ್ಳೇ ಇಲ್ಲ. ಈ ಮಗನ್ ಮಾತ್ರ ಅದ್ಭುತವಾಗಿ ನೋಡ್ಕೋತಾ ಇದ್ದೀರಾ. ವಾರಸ್ದಾರ ಅದು ಇದು ಅಂತ ಮಗುನ ಇವ್ರಿಗೆ ಎತ್ಕೊಳಕ್ ಬಿಡೋದಿಲ್ವಲ್ಲ ನಿಮ್ಮಮ್ಮ. ಡಮ್ಮೋ ಡಮ್ಮ, ಗುರುಗಳು ಬಂದ್ರು. ನಮಸ್ತೆ ನಮಸ್ಕಾರ ಗುರುಗಳೇ. ಗುರುಗಳೇ. ಶುಭಂ ಭೂಯಾತ್. ಗುರುಗಳು ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ಏನೋ ವಿಶೇಷತೆ ಇರಲೇಬೇಕು. ವಿಶಾಲ್, ವಿಕ್ರಾಂತ್, ನಯನಿ, ಸುಮನಾ ಎಲ್ಲ ಹಾಲಕ್ ಬನ್ನಿ. ವಲ್ಲಭ, ನೀನ್ಯಾಕಪ್ಪ ಕರ್ದೆ? ನೀವು ಕೂಗಿದ್ರೆ ಎಲ್ಲಿ ನಿಮ್ ಗಂಟ್ಲಿಗೆ ನೋವಾಗುತ್ತೆ ಅಂತ ದೊಡ್ಡಮ್ಮ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಸ್ವಾಮಿ. ದೊಡ್ಡತ್ತೆ ಆಸ್ತಿನ್ ಬರ್ಕೊಡ್ತಾರೆ ಹೊರತು ಅವ್ರ ಆರೋಗ್ಯದಲ್ಲಿ ಮಾತ್ರ ಯಾವತ್ತೂ ಏರ್ಪೇರ್ ಆಗಲ್ಲ ಬಾವ. ನಾನ್ ಹೇಳಿದ್ ನಿಜ ಅಲ್ವಾ? ನಿನಗೆ ಆಸೆ ಅನ್ನೋ ಕಾಯಿಲೆ ಇನ್ನೂ ಹೋಗಿಲ್ವಾ? ನಾನ್ ಯಾವ್ದಕ್ಕೆ ಆಸೆ ಪಟ್ಟೆ ಈಗ? ಜಾಸ್ತಿ ಮಾತಾಡಿದಷ್ಟು ನಿನ್ಗೆ ಕಷ್ಟ ಆಗುತ್ತೆ. ಕೂತ್ಕೊಳ್ಳಿ ಸ್ವಾಮಿ. ಪರವಾಗಿಲ್ಲ ವಿಶಾಲ, ಅಮ್ಮೋರೆ ಇಲ್ಲಿ ಕೊಡಿ ಅದನ್ನ. ಸ್ವಲ್ಪ ಇರಮ್ಮ ನಯನಿ. ಅದು ವಿಶೇಷವಾದ ಪ್ರಸಾದ. ವಾರಸ್ದಾರನ ಕೊಡೋ ಈ 3 ಜನ ಸೊಸೆಯರ್ಗೆ ಸಮಾನವಾಗಿ ಹಂಚ್ಬೇಕಾ, ಇಲ್ಲ ಈ 3 ಜನದಲ್ಲಿ ಯಾರಾದ್ರೂ ಒಬ್ಬರಿಗೆ ಕೊಡ್ಬೇಕಾ ಅನ್ನೋದು ಲಲಿತಾದೇವಿ ನಿರ್ಧಾರ ಮಾಡ್ತಾರೆ. ದೊಡ್ಡಮ್ಮ, ಯಾವ್ರಿಗೆ ಹೋಗಿ ಬಂದ್ರಿ?
ಲಕ್ಷ್ಮೀಪುರದ ನಾಗಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೀನಿ ವಿಶಾಲ್. ಪ್ರಸಾದ ತಂದಿದ್ದೀನಿ ಅಂತ ಗುರುಗಳಿಗೆ ಹೇಳಿದ ತಕ್ಷಣ ನಾನು ಬರ್ತೀನಿ ಅಂತ ಬಂದ್ರು. ಅಂಬಾ ಶಿವಶಂಭೋ, ಆ ಪ್ರಸಾದವನ್ನ ಕಣ್ಣಲ್ಲಿ ನೋಡೋ ಭಾಗ್ಯ ಮಾತ್ರ ಇದೆ ಅಂತ ಅನ್ಕೊಂಡಿದ್ದೀನಿ. ತಿನ್ಬೇಕು ಅಂತ ಆತರ ಪಡ್ಬೇಡ ಸುಮನ. ಕೊಡು ಅಂತ ನಮ್ಮ ಅಕ್ಕ ಕೈ ಚಾಚದ್ಲೇ ಹೊರತು ನಾನೇನ್ ಕೊಡು ಅಂತ ಕೇಳಲಿಲ್ಲ. ಹಾಗಂತ ತಗೊಳಕ್ ಆಗದೆ ಇರಲ್ವಲ್ಲ ಸುಮನ. ಹಾಗಾದ್ರೆ ನಮ್ ಕೊಡಲ್ಲ ಅಂತಾಯ್ತು. ನನ್ನ ತಂಗಿ ಗಾಯತ್ರಿ ದೇವಿ ಬಗ್ಗೆ ಗೊತ್ತಾಗಿ ಅವಳೇನಾದ್ರೂ ಈ ಮನೆಗೆ ಬಂದ್ಲು ಅಂತಂದ್ರೆ ನಿಮ್ ಯಾರ ಕೈಲೂ ಹೊರಕ್ ಆಗದೆ ಇರೋಷ್ಟು ಬಂಗಾರನ ತಂದಿಡ್ತೀನಿ. ಆ ದಿನ ಆದಷ್ಟು ಬೇಗ ಬರುತ್ತಮ್ಮ. ನೈನಿ, ಹಬ್ಬದ ದಿನ ಹಾಕೊಳ್ಳಮ್ಮ. ಯಜಮಾನ್ರೆ, ದೊಡ್ಡೋರು ಕೊಟ್ಟಾಗ ತಗೋಬೇಕು, ಬೇಡ ಅನ್ಬಾರ್ದು. ನೈನಿ, ಹುಷಾರಾಗಿ ಎತ್ತಿಡಮ್ಮ, ದೃಷ್ಟಿ ಹಾಕೋರಿರ್ತಾರೆ. ಸರಿ ಅಮ್ಮೋರೆ.